ದಸರಾ ಕ್ರೀಡಾಕೂಟ ತಾಲೂಕು ಕ್ರೀಡಾಂಗಣದಲ್ಲೇ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಪ್ರಸಕ್ತ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಅಸ್ತವ್ಯಸ್ತವಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಗ್ರೇಸ್ ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಯಾವುದೇ ಮಾಹಿತಿ ಹೇಳದೆ ಜಾರಿಕೊಳ್ಳುತ್ತಿದ್ದಾರೆ. 25ರಂದು ಬೆಳಗ್ಗೆ 10:30 ಗಂಟೆಗೆ ತಾಲೂಕಿನ ಮೈದಾನದಲ್ಲಿ ಕ್ರೀಡಾಕೂಟವು ಚಾಲನೆವಾಗದೆ ಕ್ರೀಡಾಪಟುಗಳಿಗೆ ನಿರಾಸೆ ಉಂಟಾಗಿತ್ತು. ಸಂಬಂಧಪಟ್ಟಂತ ಅಧಿಕಾರಿ ಮಧ್ಯಾಹ್ನ 2 ಗಂಟೆ ಕಾದು ಸುಸ್ತಾಗಿದ್ರು. ನಂತರ ಮಾತನಾಡಿದ ನೊಂದ ಕ್ರೀಡಾಪಟು ನಜೀರ್ ಅಹಮದ್, ಪ್ರತಿ ವರ್ಷ ದಸರಾ ಕ್ರೀಡಾಕೂಟದಲ್ಲಿ ತಾಲೂಕಾ ಮಟ್ಟದಲ್ಲಿ ವಿಜಯಶಾಲಿರಾಗಿ ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯಾಗಿ ಸೌಲಭ್ಯ ಕೊಡದೆ ಪ್ರಯಾಣ ಭತ್ಯೆ ನೀಡದೆ ವಿನಾಕಾರಣ ಉಡಾಫೆ ಉತ್ತರ ನೀಡುತ್ತಾರೆ. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಗುಂಪು ಆಟಗಳ ಜೊತೆಗೆ ಚಕ್ರ, ಗುಂಡು, ಬರ್ಜಿ, ಜಾವ್ಲಿ ಎಸೆತಗಳು, ಓಟ ಸ್ಪರ್ಧೆ ಇನ್ನಿತರ ಕ್ರೀಡೆಗಳು ನಡೆಯುತ್ತವೆ. ಇದೇ ವೇಳೆ ಬಸವ, ಚಾಂದ್, ಮನೋಜ್, ಗೌಸ್ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ರು. ನನ್ನ ಹೆಸರು ನಜೀರ್ ಅಂತೇಳಿ, ನಾವು ಚಕ್ಲಿಕೋಟೆಯಿಂದ ಬಂದಿರೋದು. ಇದೇನು ನಮ್ಮದು ವಾಲಿಬಾಲ್ ಟೀಮ್ ಇದು. ಬೆಳಿಗ್ಗೆ ಅವ್ರಿಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಟೈಮ್ ಎಷ್ಟಾಗಿದೆ? 2 ಗಂಟೆ ಆಗಿದೆ. 2 ಗಂಟೆ ಆದ್ರೂ ಆರ್ಗನೈಸರ್ ಯಾರಿಲ್ಲ, ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ. ಆಮೇಲೆ ಮತ್ತೆ ಇಲ್ಲಿ ಈಗ 2 ಗಂಟೆ ಆಯಿತು, ಊಟದ ವ್ಯವಸ್ಥೆನೂ ಇಲ್ಲ. ಆಮೇಲೆ 3 ವರ್ಷ ಆಯಿತು ನಾವು ಬಳ್ಳಾರಿ ಇಲ್ಲಿಂದ ಇದು ಡಿಸ್ಟಿಕ್ ಲೆವೆಲ್ ವಾಲಿಬಾಲ್ ಹೋಗೋಕ್ಕೆ. ಬರೀ ವಾಲಿಬಾಲ್ ಟೀಮ್ ಮಾತ್ರ ಸಮಸ್ಯೆ ಅಲ್ಲ, ಇದು ಪ್ರತಿಯೊಂದು ಅಥ್ಲೆಟಿಕ್ ಏನಿದೆ ಮತ್ತು ಗೇಮ್ಸ್ ಏನಿದೆ ಯಾರಿಗೂ 3 ವರ್ಷದಿಂದ ಬೇರೆ ಬಂದಿಲ್ಲ. ಒಬ್ಬರಿಗೆ 1 ರೂಪಾಯಿ ದುಡ್ಡು ಬಂದಿಲ್ಲ. ಕೇಳಿದರೆ ಹಾಕಿ ನಮ್ಮ ಹೇಳ್ತಿದ್ದಾರೆ. ಅದರ ರೆಕಾರ್ಡ್ಸ್ ಏನಾದ್ರು ಕೊಡದೇ ಇದ್ದರೆ ಬರೀ ಆಡಿ ನಂಬರ್, ಅದು ಯಾವುದೋ ಫೇಕ್ ಆಡಿ ನಂಬರ್ ಹಾಕ್ತಾರೆ. ಫೇಕ್ ಆಡಿ ನಂಬರ್ ಹಾಕಿ ನಮಗೆ ಒಂದು ಜೆರಾಕ್ಸ್ ಕಾರ್ಡ್ ತಂದು ಕೊಡ್ತಾರೆ, ಅಮೌಂಟ್ ಹಾಕಿದ್ದೀನಿ ನೋಡ್ರಿ ಅಂತೇಳಿ. ಬೇಕಿದ್ರೆ ನೀವು ಎಲ್ಲ ಪ್ರತಿಯೊಂದು ಏನು ಅಥ್ಲೆಟಿಕ್ಸ್ ಇಲ್ಲಿ ಗೇಮ್ಸ್ ಏನು ಬಂದಿರಲ್ಲ ಪ್ಲೇಯರ್ಗಳು ಎಲ್ಲರಿಗೆ ನೀವು ಬೇಕಾದ್ರೆ ನೀವು ವಿಚಾರಿಸಿ, ಯಾರಿಗೂ 1 ರೂಪಾಯಿ ಏನೂ ಬಂದಿಲ್ಲ. ನೀವು ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಮೇಲಧಿಕಾರಿಗಳಿಗೆ ನೀವು ಯಾರಿಗಾನ ಕೇಳಿದ್ರೆ ನಿಮಗೆ ಒಂದು ಆಡಿ ನಂಬರ್ ಯಾವುದೋ ಒಂದು ಜೆರಾಕ್ಸ್ ಕೊಡ್ತಾರೆ. ನಿಮಗೆ ಹಾಕಿದ್ದೀನಿ ಅವ್ರದ್ದು ಮಿಸ್ಟೇಕ್ ಬಂದಿಲ್ಲ, ಇವ್ರದ್ದು ಬಂದಿಲ್ಲ, ಏನು ಪ್ರಾಬ್ಲಮ್ ಏನು ಗೊತ್ತಿಲ್ಲ ಅಂತ ನಿಮ್ಗೆ ಈ ಥರ ರೀಸನ್ ಹೇಳ್ಬೋದು. ಬಟ್ ನೋಡಿ, ಇಲ್ಲಿ ಈಗ 2 ಗಂಟೆ ಆದ್ರೂ ಇನ್ನೂ ಯಾರೂ ಇಲ್ಲ, ಆರ್ಗನೈಸರ್ ಇಲ್ಲ, ಯಾರು ನಡೆಸೋರಿಲ್ಲ, ಯಾರೂ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಇರೋದಕ್ಕೋಸ್ಕರ ಎಷ್ಟೋ ಈ ದಸರಾ ಏನು ಸ್ಪೋರ್ಟ್ಸ್ ಏನು ಭಾಗವಹಿಸ್ಬೇಕಲ್ಲ ಸ್ಟೂಡೆಂಟ್ಗಳು ಯಾರೂ ಬರ್ತಿಲ್ಲ. ಈ ಸಮಸ್ಯೆ ಯಾಕಂದರೆ ಫೇರೇ ಕೊಡ್ತಿಲ್ಲ. ಅವರೇ ಸ್ವಂತ ಚಾರ್ಜ್ ಇಟ್ಕೊಂಡು ಹೋಗ್ಬೇಕು ಬರ್ಬೇಕು. ಅಟ್ಲೀಸ್ಟ್ ಕೇಳಿದ್ರೆ 1 ತಿಂಗಳು 2 ತಿಂಗಳು ಅಂತಾರೆ, 5 ತಿಂಗಳು 1 ವರ್ಷ ಆದ್ರೂ ಅಮೌಂಟೇ ಬಂದಿಲ್ಲ. 3 ವರ್ಷ ಇದೇ ಥರ ಆಗಿದೆ. ಹಂಗಾಗಿ ಜಾಸ್ತಿ ಈಗ ಈ ದಸರಾ ಸ್ಪೋರ್ಟ್ಸ್ಗಳು ಏನಂತಲ್ಲ ಜಾಸ್ತಿ ಬೇರೆ ಹುಡುಗರು ಯಾರು ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಕರೆಂಟ್ ಬಂದಿದೆ, ಕರೆಂಟ್ ಯಾವಾಗ ಬಂದಿದೆ? ಕರೆಂಟ್ ಯಾವಾಗ ಬಂದು ಅದು ಆ ಕಟ್ಟಡ ಮುಗ್ದಿನ ಆಗಿದೆ. ಆ ಕಟ್ಟಡ ಮುಗ್ದಿನ ಆಗಿದೆ. ಆ ಕಟ್ಟಡ ಮುಗ್ದಿನ ಕರೆಂಟ್ ಪರ್ಮಿಷನ್ ಇರ್ತಾವೆ, ನಾಲ್ಕು ಪರ್ಮಿಷನ್ ಯಾವಾಗ ಸ್ಟಾರ್ಟ್ ಮಾಡಿ ಆ ಡೇಟ್ ಹೇಳಿ, ಡೇಟ್ ಹೇಳಿ. ಅದು ಆಗಿಲ್ಲ ಅಂದ್ರೆ ಮ್ಯಾಮ್, ಆಗಿಲ್ಲ ಅಂದ್ರೆ ಅದು ಕೂಡ ಹೇಳಿ. ಆಗುತ್ತೆ ಅಂದ್ರೆ 2 ವರ್ಷದಿಂದ ಆಗುತ್ತೆ ಅಂತ ಹೇಳ್ತೀವಿ ಮೇಡಮ್. ಆಗಿಲ್ಲ ಅಂದ್ರೆ ನಮಗೆ ಆಗಿಲ್ಲ ಅಂದ್ರೆ ನೀವು ಆಗುತ್ತೆ ಆಗಿಲ್ಲ ನಾವು ಬಿ ಮಾಡಬಲ್ಲ ಓಪನ್ಗೆ ಬೀಗ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಆಡೋದು. ಬೇರೆ ಸಮಸ್ಯೆ ಅಲ್ಲ ಮ್ಯಾಮ್, ಇವಾಗ ಅದು ಕೂಡ ಹಂಗೆ ಯಾರು ತಂದ್ರಿ ಮೇಡಮ್? ಬೇರೆ ಅವರು ಬಳ್ಳಾರಿ ಜನ ಯಾರಿಗಾದ್ರೂ ನಿಮ್ಗೆ ಅಮೌಂಟ್ ಬಳ್ಳಾರಿ ಬಂದ ರೊಕ್ಕ ಬಂದಿಲ್ಲ ನಿಮಗೆ ಮೇಡಮ್. ಅಕೌಂಟ್ ನಂಬರ್ ತಗೊಂಡ್ರಲ್ಲ ಮೇಡಮ್, ಹಾಕಿದ್ದು ಪ್ರೂಫ್ ತೋರಿಸಿ ಮೇಡಮ್. ನೀವು ಅಕೌಂಟ್ ನಂಬರ್ ತಗೊಂಡ್ರಲ್ಲ. ಈಗ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂದ್ರೆ, 1 ನಿಮಿಷ ಕೇಳ್ರಿ ಮೇಡಮ್ ಅವ್ರಿಗೆ ಯೂಟ್ಯೂಬ್ ನಂಬರ್ ನಿಮಗೆ ತೋರಿಸ್ತೀನಿ. ನಿಮಗೆ ಯಾರು ಬಂದಿಲ್ಲ ಅಂತ ಹೇಳಿ ರೆಕಾರ್ಡ್ಸ್ ತೋರಿಸಿ ಅಂತ ಹೇಳಿದ್ರೆ ಇವ್ರು ಅವ್ರ ಹತ್ರ ಒಂದು ಜಸ್ಟ್ ಏನಂದ್ರೆ ಒಂದು 10-20 ಕ್ಯಾಂಡಿಡೇಟ್ ಸಿಗ್ತಾರ.
ಅವ್ರ ಜಿರಾಕ್ಸ್ ಹಾಕ್ಸಿರಿ UTR ನಂಬರ್ ಏನು ತೋರಿಸ್ತಾರ ಆ UTR ನಂಬರ್ ಇಲ್ಲೇ ಚೆಕ್ ಮಾಡೋದು. ಈ ತಾಲೂಕಿಂದು ಏನ್ ಹಾಕಿದೆ ಅಂತ ಈ ತಾಲೂಕಿಂದ ಇವಾಗಲೇ ಮೇಡಮ್ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಇದು ಇಲ್ಲ. ಅದನ್ನೇ ಹೇಳಿದ್ರೆ ಯಾಕೆ ಕಾರಣ ಏನು ಅದು ಏನು ಗೊತ್ತಿರಬೇಕು ನಿಮಗೆ ಕೊಟ್ಟಿರ್ತಾರೆ ಮಾಹಿತಿ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.